ಏನಿಲ್ಲ ರೀ ಯೋಧಾ ಕಂಪ್ನಿ ಯೋಧರು ಇಲ್ಲೇ ಅದಾರ ನೋಡಬಹುದು ರೀ ನೀವು ರೀ ಒಟ್ಟು ಕೇಳೋಣ ಬರ್ರಿ ಏನೇನು ಫ್ಯೂಚರ್ ಅದಾವ ರೀ ಮಿಷಿನ್ಸ್ದ ಏನೇನು ಫ್ಯೂಚರ್ ಐತ್ರಿ ನೋಡಿರಿ ಅನ್ನಗಳು ಕೇಳೋಣ ಬರ್ರಿ. ಈಗ ಹೇಳ್ಬೇಕಂದ್ರೆ ನೋಡಿರಿ ಅನ್ನಗಳು ಏನು ನೋಡಿರಿ 20 ವರ್ಷ ಮೇಲ್ಪಟ್ಟು ಎಲ್ಲ ಎಕ್ಸ್ಪೀರಿಯನ್ಸ್ ಹೊಂದಿರೋ ಎಲ್ಲ ಮೆಕ್ಯಾನಿಕ್ಸ್ ಅದಾರ ನೋಡಿರಿ. ಯಾಕಂದ್ರೆ ಮಿಷನ್ದ ರೈತರಿಗೆ ಏನೂ ಬಾಂದ್ರಪ್ಪ ರೀ ಅಗದಿ ಚಲೋ ತಮಗೆ ಸರ್ವಿಸ್ ಮಾಡೋ ಸಲಮೇಂದ್ರಿ ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಹೊಂದಿರೋ ಎಲ್ಲ ಮೆಕ್ಯಾನಿಕ್ಸ್ ಅದ ರೀ. ಅನ್ನಗಳಿಗೆ ಮಾತಾಡೋಣ ಬರ್ರಿ. ನಮಸ್ಕಾರ ಅಣ್ಣ ರೀ. ನಮಸ್ಕಾರ ಅಣ್ಣ ರೀ ಈಗ ಸದ್ಯ ರೀ ನಿಮ್ಮ ಮಿಷಿನ್ ಅಂದ್ರೆ ಎಲ್ಲ ಹೇಳಕತ್ತಂಗಿರಿ ಎಲ್ಲ ಕಡೆ ಫುಲ್ ಸೇಲಿಂಗ್ ಮಿಷಿನ್ ಇದ್ರಿ. ಇದ್ರದ ಫ್ಯೂಚರ್ ಏನೈತ್ರಿ ಮತ್ತು ಏನೇನು ಹೆವಿ ಕ್ವಾಲಿಟಿ ಬಂದವ್ರಿ ಮತ್ತು ಹೊಸ ಫ್ಯೂಚರ್ ಏನೇನು ಬಂದವ್ರಿ ಅಣ್ಣ ರೈತರಿಗೆ ರೀ? ಎಲ್ಲ ಕಾಸ್ಟಿಂಗ್ ಎಲ್ಲ ಹೆವಿ ಅದಾವ್ರಿ. ಹಾಂ ರೀ. ಮತ್ತು ಇದಕ್ಕೆ ಆಪ್ಷನ್ ಏನಪ್ಪ ಅಂತಂದ್ರೆ ಇದು 1000 RPM ಮತ್ತು 540 ಮಾಡ್ಲಿಕ್ಕೆ. ಹಾಂ ರೀ. ಇದು ಫೀಲೇನು ಎಕ್ಸ್ಟ್ರಾ ಕೊಟ್ಟಂಗ್ರಿ. ಎಕ್ಸ್ಟ್ರಾ ಕೊಟ್ಟಾರಿ. ಇದನ್ನ ತಗೊಳ್ಳೋದು ಮ್ಯಾಗ ಹಾಕೊಂಡು ಕೆಳಗಿನ ಮ್ಯಾಗ ಹಾಕೋದು 1000 RPM ಇಲ್ಲೇ ಮಾಡ್ಲಿಕ್ಕೆ ಕೊಟ್ಟೈತಿ. ಇಲ್ಲೇ ಮಾಡಬಾರ್ದ್ರಿ ಬೇರೆ ಮಿಷಿನ್ಗೆ ಆಪ್ಷನ್ ಇಲ್ಲ. ಕರೆಕ್ಟ್ ರೀ. ಅದು ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ ಇಲ್ಲಿ ಚೇಂಜ್ ಮಾಡ್ಬೇಕಾಗ್ತೈತಿ. ಇದಕ್ಕೇನೈತಿ ಹಾಂ ರೀ ಇದನ್ನ 2 ನಟ್ ತಗೋಯ್ತು ಈ ಗಾಲಿ ಮ್ಯಾಗ ಹೋಗ್ತೈತಿ. ಗಾಲಿ ಮ್ಯಾಗ ರೀ ಇದ್ರದ್ದು 2 ನಟ್ ಐತಿ. ಇದನ್ನ ತಗೋದು ಇದನ್ನ ಕೆಳಗೆ ಬಂದು ಇದು 1000 RPM ಆಗ್ತೈತಿ. 1000 RPM ಆದ್ರಿ ಅಂದ್ರೆ ಟ್ರ್ಯಾಕ್ಟರ್ಗೆ ಅದು ಏನು ಜಾಸ್ತಿ ಲೋಡ್ ಬೀಳಂಗಿಲ್ಲ ರೀ. ಬೆಳಂಗಿಲ್ಲ. ಕರೆಕ್ಟ್ ರೀ. 1000 RPM ಮತ್ತು 540 ಹಿಂಗೆ 2 ನಮ್ನಿ ಇರ್ತಾವೆ. ಹಾಂ ರೀ. ಅದಕ್ಕೇನಪ್ಪ ಇದಕ್ಕೆ 2 ಆಪ್ಷನ್ ಮಾಡಂಗ ಕೊಟ್ಟ. ಕರೆಕ್ಟ್ ರೀ. ಮತ್ತು ಇಲ್ಲಿ ಕಾಳು ಬೀಳೋದು ಒಂದು ಇದು ಬಾಕ್ಸ್ ಅದ ರೀ. ಹಾಂ ರೀ. ಅಂದ್ರೆ ಯಾರ್ದಾರೆ ರೈತರ ಕೈ ಅದು ಹೋಗಬಾರ್ದು. ಕರೆಕ್ಟ್ ರೀ. ಇದನ್ನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನ ಪ್ಯಾಕ್ ಮಾಡ್ಯಾನ. ಅಂದ್ರೆ ಏನಾದ್ರು ನೋದಿ ಪೋದಿ ಬಿದ್ರು ಹೊಲಸ್ ಬೀಳಾರ್ದಂಗ ಸೇಫ್ಟಿ. ನೋಡ್ಬೋದು ಈ ಚಾನಲ್ ರೀ. ಹಾಂ ರೀ. ಯಾವ ಮಷಿನ್ದಾಗಿಲ್ಲ. ಕರೆಕ್ಟ್ ರೀ. ಎಲ್ಲ ಚಾನಲ್. ಹಾಂ ರೀ. ಏನ್ರಿ ಆರ್ಎಚ್ಯೂರ್ ಬಾರಿ ಸ್ಟ್ಯಾಂಡರ್ಡ್ ಕೊಟ್ಟ. ಇಷ್ಟು ಹೆವಿ ಚಾನಲ್ ರೀ ಎಲ್ಲಿ ಇರ್ಲಾಕ್ ಸಾಧ್ಯನೇ ಇಲ್ರಿ. ಅಷ್ಟು ಹೆವಿ ಚೆಸ್ಸಿ ಇದ್ರೆ ನೋಡ್ಬೋದ್ರಿ. ಎಲ್ಲ ಹೆವಿ ರೀ. ಹಾಂ ರೀ. ಮತ್ತೆ ಇಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ಕಾಳುಗಳು ಕ್ಲೀನ್ ಮಾಡ್ಲಿಕ್ಕೆ ಒಂದು ಫ್ಯಾನ್ ಅದ. ಕರೆಕ್ಟ್ ರೀ. ಕ್ಲೀನ್ ಮಾಡ್ಲಿಕ್ಕೆ ಒಂದು ಫ್ಯಾನ್ ಹಿಂಗೆ ಹಿಂಗೆ ಅಂದ್ರೆ ಇಲ್ಲಿ ಕಾಳು ಇಲ್ಲಿ ಬೀಳ್ತೈತಿ. ಹಾಂ ರೀ. ಈ ಕಾಳು ಹೊಡೆ ಟೈಮ್ದಾಗ ಕರೆಕ್ಟಾಗಿ ಕ್ಲಿಯರಾಗಿ ಬೀಳ್ಬೇಕು. ಅಂದ್ರೆ ರೈತರಿಗೆ ಅಗದಿ ಚಲೋ ಅಂತ ಮಾಲ್ ಹೋತ್ರಿ. ಒಟ್ಟು ದೂಸೋದು ಏನೂ ಬರಂಗಿಲ್ಲ ರೀ. ಟ್ರ್ಯಾಕ್ಟರ್ ನಿಂದಿಸ್ಕೊಂಡ್ರಿ ಇಲ್ಲಿ ಕ್ರಷರಾದ ಮಷಿನ್. ಹಾಂ ರೀ. ಟ್ರ್ಯಾಕ್ಟರ್ ನಿಂದಿಸಿದ್ರೆ ಇಲ್ಲಿ ಟ್ರ್ಯಾಕ್ಟರ್ದಾಗೂ ಬೆಳ್ಬೋದು. ಟ್ರೈಲರ್ ಒಳಗೂ ರೀ ಡೈರೆಕ್ಟ್ ಹಾಕಂಗೆ ಆಪ್ಷನ್ ರೈತರಿಗೆ ಒಯ್ಲಕ್ಕೆ ಅನುಕೂಲ ಆತ್ರಿ. ಚೀಲ ಹಚ್ಚದಕ್ಕೂ ಬರ್ತೈತಿ. ಚೀಲ ಹಚ್ಚಲಕ್ಕ ಆಪ್ಷನ್ ಐತಿ ನೋಡ್ಬೋದು ರೀ. ಈ ಥರ ಈ ಮಷಿನ್ ಈ ಎಲ್ಲ ಸ್ಟ್ಯಾಂಡರ್ಡ್ ಕಂಪ್ನಿ ಇದೆ. ಹಾಂ ರೀ. ಇಲ್ಲಿ ನೋಡ್ರಿ ಇದು ಒಳಗೊಂದು ಇದು ಕೊಟ್ಟಂತ ಹಿಂಗೆ ಕೊಟ್ಟಿರ್ತಾನಲ್ಲ ಲಾಸ್ಟ್ ಒಂದಿಷ್ಟು ಕಾಳು ಇರ್ತೈತಿ. ಇಲ್ಲಿ ಏನೋ ನಿಂದ್ರಕ್ಕೆ ಆಪ್ಷನ್ ಇಲ್ಲ. ನಿಂದ್ರಂಗಿಲ್ಲ. ಇದು ತಾನೇ ಆಟೋಮೆಟಿಕ್ ಹಿಂಗೆ ಒಂದಾಗನ ಒಂದು ಡಂಪ್ ಆಗ್ತೈತಿ. ಒಂದಾಗನ ಒಂದು ಡಂಪ್ ಆಗ್ತೈತಿ. ಆ ಆಪ್ಷನ್ ಇದು ಇದಕ್ಕೆ ನೋಡ್ಬೋದು ರೀ. ಈ ಆಪ್ಷನ್ ಜಾಸ್ತಿ ಒಂದೊಂದು ಮಿಷನ್ಗಳು ಇರಂಗಿಲ್ಲ ರೀ. ಆದ್ರೆ ಇಷ್ಟು ಹೆವಿ ಮಿಷನ್ ಫಿಕ್ಸ್ ಐತಿ ರೀ. ಇದಕ್ಕೆ ಫಿಕ್ಸ್ ಇಲ್ಲ. ಹಾಂ ರೀ. ಒಂದಾಗನ ನಾವು ಡಂಪ್ ಮಾಡ್ತೀವಿ. ಡಂಪ್ ಮಾಡ್ತೀವಿ. ಒಬ್ಬರೇ ಮಾಡ್ತಾರೆ ಕೈಲಿ ಹಾಕೋತಿದ್ದು ಒಂದು ಆಳು ಇದು ಆಗ್ತದೆ. ಹಾಂ ರೀ. ಒಂದು ಆಳು ವೇಸ್ಟ್ ಆದ್ರೆ ಅದು ಆಗ್ಬಾರ್ದು ಅಂತೇಳಿ ಈ ಥರ ಮಾಡಿದ್ದಾರೆ ನೋಡ್ರಿ. ರೈತರಿಗೆ ಉಳಿತಾಯ ಐತಿ ನೋಡ್ಬೋದು ರೀ. ಇದು ಹೆವಿ ಫೀಲ್ ಅದ ರೀ. ಹಾಂ ರೀ. ಇದರಿಂದ ಟ್ರ್ಯಾಕ್ಟರ್ಗೆ ಇದು ಆಗೋದಿಲ್ಲ, ಲೋಡ್ ಬರೋದಿಲ್ಲ. ಲೋಡ್ ಬರಂಗಿಲ್ಲ. ಇದರಷ್ಟು ಹೆವಿ ಮತ್ತೆ ಯಾವುದೇ ಇನ್ನೊಂದು ಯಾವುದೇ ಕಂಪ್ನಿ ಅದಲ್ಲ ಅದಕ್ಕೆ ಈ ಹೆವಿ ಎಷ್ಟು ಕೊಟ್ಟಿಲ್ಲ. ಕರೆಕ್ಟ್ ಕೊಟ್ಟಿಲ್ಲ. ಎಷ್ಟು ಹೆವಿ ಅಂತೈತಲ್ಲ ಟ್ರ್ಯಾಕ್ಟರ್ಗೆ ಲೋಡ್ ಬರೋದಿಲ್ಲ. ಲೋಡ್ ಬರಂಗಿಲ್ಲ. ಎಲ್ಲ ಸ್ಟ್ಯಾಂಡರ್ಡ್ ಮಟೀರಿಯಲ್ ರೀ. ನೋಡ್ಬೋದು ರೀ. ಫುಲ್ ಇಷ್ಟು ಸ್ಟ್ಯಾಂಡರ್ಡ್ ಮಟೀರಿಯಲ್ ಅದು ಎಲ್ಲಿ ಇರ್ಲಾಕ್ ಸಾಧ್ಯನೇ ಇಲ್ಲ ರೀ. ಅಷ್ಟು ಹೆವಿ ಮಿಷಿನ್ ಐತಿ ರೀ ಇದು. ಯಾಕಂದ್ರೆ ನೀವು ರೈತರು ಎಲ್ಲರೂ ಬಂದು ಇಲ್ಲಿ ಚೌಕಶಿ ಮಾಡಿರಿ. ಹಾಂ ರೀ. ಇದು 2 ಫ್ಯಾನ್. ಹಾಂ ರೀ. ಈ 2 ಫ್ಯಾನ್ ಒಳಗೆ ಏನಪ್ಪ ಅಂತಂದ್ರೆ ಒಂದ್ರಾಗ ರವದಿ ಹೋಗ್ತೈತಿ. ಹಾಂ ರೀ. ಇದ್ರೊಳಗೆ ಸ್ವಲ್ಪ ಬೂಸ ಹೊಡಿತೈತಿ. ಬೂಸ ಹೊಡಿತೀರಿ ಅದ್ರೊಳಗೆ. ಇದು ಮುಂದಿನ ಫುಲ್ ರವದಿ ಹೋಗಿತೈತಿ. ಇದು ಫುಲ್ ರೌಂಡ್ ರೀ. ಹೊಂಡಿದ್ದೆಲ್ಲ ರಾಶಿ ಮಾಡಿದ್ದೆಲ್ಲ ಏನಂತಂದ್ರಿ ದೊಡ್ಡದು ಗಂಡದ ಬರುತ್ತಲ್ಲ ಹಿಂದ್ಗಡೆ ಬೀಳ್ತೈತಿ. ಎಲ್ಲ ಹಿಂದ್ಗಡೆ ರೀ. ಹಿಂದ್ಗಡೆ ಬೀಳೋ ನೋಡ್ಬೋದು ರೀ. ಇಷ್ಟು ಹೆವಿ ಮಿಷನ್ ಫುಲ್ ಹೆವಿ ಐತ್ರಿ. ಇದು ಫಿಲ್ಟರ್ ಐತ್ರಿ. ಫಿಲ್ಟರ್ ಐತಿ. ಇಲ್ಲೇ ಕ್ಲೀನ್ ಮಾಡ್ಕೊಡ್ತೀವಿ. ಇಲ್ಲೇ ಕ್ಲೀನ್ ಮಾಡೋದು. ಒಳಗನ್ಯಾಗ ಮಾಡ್ಲಿಕ್ಕೆ ಅಂದ್ರೆ ರೈತರು ಬೆಳೆಯೋದು ಹಾಳು ಆಗಂಗಿಲ್ಲ ರೀ. ಆಗೋದಿಲ್ಲ. ಕರೆಕ್ಟ್. ಎಲ್ಲ ಕ್ಲಿಯರ್ ನೋಡ್ಬೋದು ರೀ. ಚೆಸ್ಸಿ ಎಕ್ಸೆಲ್ ಅದು ಎಷ್ಟು ಹೆವಿ ಐತ್ರಿ. ಮತ್ತು ಬೇರೆ ಮಷಿನ್ಗೆ ಇದು ಸ್ವಲ್ಪ ಹೈಟ್ ಮಿಷಿನ್ ಐತ್ರಿ. ಕರೆಕ್ಟ್ ರೀ. ಎಲ್ಲ ಮಿಷನ್ಗಳು ಈಗ 7 ಫುಟ 6 ಫುಟ 5 ಫುಟ್ ಇದ್ರೆ ರೀ. ಇದು ಎಷ್ಟು ಫುಟ್ ಐತ್ರಿ? 8.5 ಫುಟ್ ಮ್ಯಾಗ. 8.5 ಫುಟ್ ರೀ. ನೋಡ್ಬೋದು ರೀ. ಇಷ್ಟು ಹೈಟ್ ಐತ್ರಿ. ಮತ್ತು ಇಷ್ಟು ಹೆವಿ ಮಟೀರಿಯಲ್ ರೀ ಎಲ್ಲಿ ಇರ್ಲಾಕ್ ಸಾಧ್ಯನೇ ಇಲ್ಲ ರೀ. ಪೂರ್ತಿ ಫುಲ್ ಹೆವಿ ಐತ್ರಿ. ಅದಕ್ಕೆ ಎಲ್ಲರೂ ಬಂದು ವಿಸಿಟ್ ಮಾಡಿರಿ. ಹಂಗೆ ಟೈರ್ದು ನೋಡ್ಬೋದು ರೀ ಎಷ್ಟು ಹೆವಿ ಟೈರ್ ಅದಾವೆ ರೀ. ಫ್ಯಾನ್ ರೀ ಚೆಸ್ಸಿ ರೀ. ಇದ್ರಾಗ ಏನು 750-16. ಹಾಂ ರೀ. ಟೈರ್ 750-16 ಟೈರ್ ಅದಾವೆ ರೀ. ಇಲ್ಲಿ PTO ಸಾಫ್ಟ್ ಇಡ್ಲಕ್ಕೆ ಇದು PTO ಸೆಟ್ ಇಡ್ಲಾಕ್ ಇಲ್ಲಿ ಐತಿ ನೋಡ್ರಿ. PTO ಸಾಫ್ಟ್ ಇಡ್ಲಕ್ಕೆ ಇದೊಂದು ಆಪ್ಷನ್ ಇಲ್ಲಿ ಕೊಟ್ಟಿರ್ತಾರೆ. ಹಾಂ ರೀ. ಇದು ಫ್ಯಾನ್ ತಳಗ ಮ್ಯಾಗ ಮಾಡಲಿಕ್ಕೆ ತೆಳಗ ಮಾಡಕ್ಕೆ ಇಲ್ಲಿ ಆಪ್ಷನ್ ಐತಿ ರೀ. ಈ ಸೆಟ್ಟಿಂಗ್ ಉಳ್ಕದೇನಪ್ಪ ಅಂತಂದ್ರೆ ಎಲ್ಲ ಲಿಫ್ಟ್ ಬೆಲ್ಟು ಇವು. ಹಾಂ ರೀ. ನಮ್ದು 1.5 ಇಂಚ್ ಈ ಬೆಲ್ಟ್. ಹಾಂ ರೀ. ನೋಡ್ರಿ 1.5 ಇಂಚ್ ರೀ. 1.5 ಎಲ್ಲ ಸದಿ ಮಂಕು ಮಷಿನ್ಕಿಂತಲೂ. ಹಾಂ ರೀ. ಇದು ಈ ಬೆಲ್ಟ್ ಏನಿದಲ್ಲ ತನಿ ಒಯ್ದ ಬೆಲ್ಟ್. ಕರೆಕ್ಟ್. ಇದ್ರಲ್ಲಿ ಸ್ವಲ್ಪ ಲಾಂಗ್ ಕೊಟ್ಟಿದ್ದಾನೆ.
ನೋಡ್ರಿ ಇದು ಏನು ಬೆಲ್ಟ್ ಐತಿ ನೋಡ್ರಿ ಇದು ಎಲ್ಲ ಮಿಷಿನ್ಗಿಂತಪ್ಪ ರೀ 1.5 ಇಂಚದು ಹೆಚ್ಚು ಜಾಸ್ತಿ ಐತಿ ನೋಡ್ಬೋದು ರೀ. ಯಾಕಂದ್ರೆ ಜಾಸ್ತಿ ಮಟೀರಿಯಲ್ ಹೋಗಿಸಲ್ಲ ಅಂದ್ರೆ ಅದಕ್ಕೆ ಇದು ಫ್ಯೂಚರ್ ಕೊಟ್ಟಾರ ನೋಡ್ಬೋದು ರೀ. ಕಂಪನಿ ಇದು ಯೋಧಾ ಇದ್ದಂಗೆ ಐತಿ. ಹಾಂ ರೀ ನೋಡ್ರಿ ಕಂಪನಿ ಯೋಧಾ ಅಂತ ಇದಲ್ಲ, ಯೋಧಾ ಇದ್ದಂಗೆ ಐತಿ. ಎಲ್ಲ ಸ್ಟ್ಯಾಂಡರ್ಡ್ ಮಟೀರಿಯಲ್. ಮಿಷನ್ ಹೆಸರು ಹೆಂಗೆ ಕಂಪ್ನಿ ಹೆಂಗೆ ಯುದ್ಧ ಐತಿ ನೋಡ್ರಿ, ಹಂಗೆ ಮಿಷನ್ ಸಕಟ ಯುದ್ಧನ ಐತಿ ಅಂತ ಹೇಳ್ಬೋದು ನೋಡ್ರಿ. ಅಷ್ಟು ಹೆವಿ ಕ್ವಾಲಿಟಿನ ಐತ್ರಿ. ಹಂಗಾರೆ ಈ ಸೈಡ್ ಸಕಟ್ರಿ ನಿಮ್ಗೆ ಮಿಷನ್ದಾಗ ರೀ ಟೈರ್ ಸಿಗ್ತೈತಿ. 2 ಕಲರ್ ಅವೈಲೇಬಲ್ ಅದಾವ್ರಿ. ಈಗ ಡಬಲ್ ಟೈರ್ ಸಕಟ್ ಮಿಷನ್ ಐತಿ ನೋಡ್ರಿ. ಡಬಲ್ ಟೈರ್ ಗಾಡಿ ಪಲ್ಟಿ ಆಗಬಾರ್ದು ಉದ್ದೇಶ. ಕರೆಕ್ಟ್ರನ್ನ ಇವು ಡಬಲ್ ಟೈರ್ ಕ್ವಾಲಿಟಿ ಮತ್ತು ಹೊಲ್ದಾಗ ರೈತರು ಪಂಚರ್ ಐತೆ ಕಾಳು ಬಿಡೋದು ಒಂದು ಟೈರ್ ಮೇಲೆ ಮತ್ತೆ ಮನೆಗೆ ಬರ್ತದೆ. ಹಾಂ ರೀ ಕರೆಕ್ಟ್ ರೀ. ಡಬಲ್ ಟೈರ್ನ ಯಾವತ್ತು 24 ತಾಸು